ಸೊ ಎಷ್ಟು ಜನ ಮಕ್ಕಳಿಗೆ ಮೆಡಲ್ ಬೇಕಾಗಿದೆ ಇವತ್ತು? ವೆರಿ ನೈಸ್, ವೆರಿ ನೈಸ್. ಓಕೆ, ಸೂಪರ್. ಪ್ಲೀಸ್. ಸೊ ರೌಂಡ್ 3 ಬಂದ್ಬಿಟ್ಟು ಸ್ಟೇಟ್ ಲೆವೆಲ್ ಇರುತ್ತೆ. ನೆಕ್ಸ್ಟ್ ಮಂತ್ ಬೇಸಿಕಲಿ ಇಂಥ ಒಂದು ಆಲ್ ಇಂಡಿಯಾ ಕಾಂಪಿಟೇಷನ್. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್. ಸೂಪರ್. ಸೊ ಬೇಸಿಕಲಿ ಇಂಥ ಒಂದು ಕಾಂಪಿಟೇಷನ್ ಕಂಡಕ್ಟ್ ಮಾಡಿರೋ ಕಂಪನಿ ಹೆಸರು ಬಂದ್ಬಿಟ್ಟು SIP ಅಕಾಡೆಮಿ. ಯಾರು ಜಿ ಕನ್ನಡ ನೋಡ್ತೀರಾ? ನೋಡ್ತೀರಿ? ರೀಸೆಂಟ್ ಆಗಿ ಒಂದು ಪ್ರೋಗ್ರಾಮ್ ಬರ್ತಿತ್ತು, ನಾವು ನಮ್ಮವರ ಅಂತೇಳಿ. ನೋಡಿದ ಪ್ರೋಗ್ರಾಮ್? ಸೊ ಅವರ್ SIP ಅಕಾಡೆಮಿ ಈಸ್ ಅ ಸ್ಪೆಷಲ್ ಸ್ಪಾನ್ಸರ್ ಫಾರ್ ಆ ಪ್ರೋಗ್ರಾಮ್ಗೆ. ಓಕೆ, ನಿಮಗೆ ಆ ಪ್ರೋಗ್ರಾಮ್ ನೋಡಿದ್ರೆ ನಿಮ್ಗೆ ಗೊತ್ತಾಗಿರ್ತದೆ. ಓಕೆ, ಸೊ ಬೇಸಿಕಲಿ ಈ SIP ಅಕಾಡೆಮಿ ಏನು ಮಾಡುತ್ತೆ ಅಂತಾರೆ, ನಾವು ಯಾವುದೇ ಥರ ಮಕ್ಕಳಿಗೆ ಟ್ಯೂಷನ್ಸ್ ಹೇಳ್ಕೊಡಲ್ಲ, ಯಾವುದೇ ಸಬ್ಜೆಕ್ಟು ಟೀಚ್ ಮಾಡಲ್ಲ. ಓಕೆ, ವಿ ವಿಲ್ ಟೀಚ್. ಜಾಸ್ತಿ ಯೂಸ್ ಮಾಡೋದು ಗೊತ್ತಿದೆ, ಕರೆಕ್ಟ್ ಅಲ್ಲ? ಮೊಬೈಲ್ ಕೊಟ್ಟರೆ ಸಾಕು, ಯಾವುದು ಬೇಕಾಗಿಲ್ಲ, ಕರೆಕ್ಟ್? ಅದಕ್ಕೆ ಈಗಿನ ಮಕ್ಕಳಿಗೆ ಕಾನ್ಸಂಟ್ರೇಷನ್ ಇಸ್ ವೆರಿ ಇಂಪಾರ್ಟೆಂಟ್. ಓಕೆ, ಸೊ ನೆಕ್ಸ್ಟ್ ಬಂದ್ಬಿಟ್ಟು ಕಾನ್ಫಿಡೆನ್ಸ್. ನೆಕ್ಸ್ಟ್ ಅಬ್ಸರ್ವೇಷನ್. ಲಿಸನಿಂಗ್ ಕ್ಲೀನಾಗಿ ಕೇಳಿಸ್ಕೊಳ್ಳಿ. ಹೇರಿಂಗ್ ಬೇರೆ, ಲಿಸನಿಂಗ್ ಬೇರೆ. ಓಕೆ, ನೆಕ್ಸ್ಟ್ ಒನ್ ನ್ಯೂಮರಿಕಲ್ ಅಬಿಲಿಟಿ. ಸ್ಪೀಡ್ ರೈಟಿಂಗ್ ಎಲ್ಲಿ ಯೂಸ್ ಆಗುತ್ತೆ ಮಕ್ಕಳಿಗೆ? ಸ್ಪೀಡ್ ರೈಟಿಂಗ್ ಎಕ್ಸಾಮ್. ಸೂಪರ್. ಇದು ಎಸ್ಪೆಷಲಿ ಈ ವಿಷಯ ಜಾಸ್ತಿ ಅಮ್ಮಂದರಿಗೆ ಗೊತ್ತಿರ್ತದೆ. ಎಕ್ಸಲೆಂಟ್, ಕರೆಕ್ಟ್ ಎಲ್ಲ. ಡೈಲಿ ಹೋಮ್ವರ್ಕ್ ಅಂತ ಕುಂತ್ರೆ ರಾತ್ರಿ ಊಟ ಟೈಮ್ ಆದ್ರೆ ಹೋಮ್ವರ್ಕ್ ಬರೀತಾನೇ ಇರ್ತಾರೆ, ಕರೆಕ್ಟ್? ಅವ್ರ ಕಷ್ಟ ನೋಡಿದ್ರೆ ಅಮ್ಮನವ್ರು ಏನು ಮಾಡ್ತಾರೆ, ಅವ್ರು ಹೆಲ್ಪ್ ಮಾಡ್ತಾರೆ, ಕರೆಕ್ಟ್? ಸೊ ಸ್ಪೀಡ್ ರೈಟಿಂಗ್ ಇಸ್ ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ಒನ್ ರಿಟೆನ್ಷನ್, ರೀಕಾಲ್. ವೆರಿ ಗುಡ್. ಅಂಡ್ ಲಾಸ್ಟ್ ಒನ್ ವಿಜುವಲ್ ಮೆಮೊರಿ. ಏನಾರ ವಿಜುವಲ್ ಮೆಮೊರಿ ಅಂತಂದ್ರೆ ಕಾಂತಾರ ಫಿಲ್ಮ್ ಎಷ್ಟು ನೋಡಿರಾ ಇಲ್ಲಿ? ಎಲ್ಲರೂ ನೋಡಿರಿ? ಸೂಪರ್. ಸೊ ಕಾಂತಾರ ಅಂದ ತಕ್ಷಣ ನೀವೆಲ್ಲರಿಗೂ ಏನೇನು ಬರುತ್ತೆ? ದೈವ, ಕರೆಕ್ಟ್ ಅಲ್ಲ? ದೈವ. ವೆರಿ ಗುಡ್. ಸಿ, ನಾವಿಲ್ಲಿ ಕಾಂತಾರ ಫಿಲ್ಮ್ ಹಾಕಿಲ್ಲ, ಹೆಂಗ್ ಗೊತ್ತಾಯ್ತು ನಿಮ್ಮೆಲ್ಲರಿಗೆ? ಬಿಕಾಸ್ ನೀವು ನೋಡಿದ್ರೆ ವಿಜುವಲೈಸ್ ಮಾಡ್ಕೊಳ್ಳಿ, ಕರೆಕ್ಟ್ ಅಲ್ಲ? ಬೈ ದ ಸೇಮ್ ವೇ ಈ ವಿಜುವಲ್ ಮೆಮೊರಿ ಏನು ಮಾಡುತ್ತಂದ್ರೆ ನಾವು ಏನೇ ನೋಡಿದ್ರೆ ಅದು ಮೈಂಡಲ್ಲಿ ಇರುತ್ತೆ, ಅದನ್ನ ರಿಮೆಂಬರ್ ಮಾಡೋದು. ಓಕೆ, ಸೊ ನಮ್ಮ SIP ಅಬಾಕಸ್ ಏನು ಮಾಡುತ್ತಂದ್ರೆ ವಿ ವಿಲ್ ಟೀಚ್ ದಿಸ್ ಆಲ್ ಸ್ಕಿಲ್ಸ್. ಸಬ್ಜೆಕ್ಟ್ ಇಲ್ಲ ಇಲ್ಲಿ, ಓನ್ಲಿ ಸ್ಕಿಲ್ಸ್. ಇವೆಲ್ಲ ಸ್ಕಿಲ್ಸ್ ಮಕ್ಕಳಿಗೆ ಯಾವ ಸಬ್ಜೆಕ್ಟ್ ಬೇಕಾಗುತ್ತೆ? ಮ್ಯಾಥ್ಸ್. ವೆರಿ ಗುಡ್. ಅಷ್ಟೇ ಮ್ಯಾಥ್ಸ್ ಅಷ್ಟೇನಾ? ಇಂಗ್ಲಿಷ್. ವೆರಿ ಗುಡ್. ಇದು ಆಲ್ ಸಬ್ಜೆಕ್ಟ್ಸ್, ಕರೆಕ್ಟ್? ಸೂಪರ್. ಸೊ ಇವೆಲ್ಲ ಸ್ಕಿಲ್ಸ್ ನಮ್ಮ ಮಕ್ಕಳಿಗೆ ಹೇಗೆ ಇಂಪ್ರೂವ್ ಮಾಡ್ತೀವಿ ಅಂದ್ರೆ ವಿ ಹ್ಯಾವ್ 3 ಎಲಿಮೆಂಟ್ಸ್. ಓಕೆ, ಸೊ ಅದರಲ್ಲಿ ಫಸ್ಟ್ ಒನ್ ಬಂದ್ಬಿಟ್ಟು ಬ್ರೈನ್ ಜಿಮ್. ನೆಕ್ಸ್ಟ್ ಒನ್ ಅಬಾಕಸ್. ಲಾಸ್ಟ್ ಒನ್ ಸ್ಪೀಡ್ ರೈಟಿಂಗ್. ಸೂಪರ್. ಸೊ ಬ್ರೈನ್ ಜಿಮ್ ಅಂತ ಎಷ್ಟು ಜನ ಗೊತ್ತಿದೆ? ಗೊತ್ತಿಲ್ಲ? ಓಕೆ, ಜಿಮ್ ಅಂದ್ರೆ ಎಷ್ಟು ಜನ ಗೊತ್ತಿದೆ? ಜಿಮ್ ಗೊತ್ತಲ್ಲ? ಎದಕ್ಕೆ ಹೋಗ್ತೀವಿ ಜಿಮ್ಗೆ? ಎಕ್ಸರ್ಸೈಸ್ ಮಾಡಿ ಬಾಡಿನ ಫಿಟ್ ಆಗಿ ಆಕ್ಟಿವ್ ಆಗಿ ಇರಬೇಕು, ಕರೆಕ್ಟ್ ಅಲ್ಲ? ಬೈ ದ ಸೇಮ್ ವೇ ಇಲ್ಲಿನೂ ನಾವು ಟೀಚ್ ಮಾಡೋ ಬ್ರೈನ್ ಜಿಮ್ ಎಕ್ಸರ್ಸೈಸ್ ಇಂದ ಮಕ್ಕಳ ಬ್ರೈನ್ ಆಕ್ಟಿವ್ ಆಗಿ ಫಿಟ್ ಆಗಿರುತ್ತೆ. ಮತ್ತೆ ಪೇರೆಂಟ್ಸ್ ಎಲ್ಲ ಈ ತರ ಅನ್ಕೋಬೇಡಿ, ನಾವು ಜಿಮ್ಗೆ ಹೋಗಿ ವೇಟ್ಸ್ ಎಲ್ಲ ಎತ್ತಬೇಕಾಗುತ್ತೆ, ಇಲ್ಲಿ ನಮ್ಮ ಮಕ್ಕಳಿಗೂ ವೇಟ್ಸ್ ಎಲ್ಲ ಎತ್ತಿಸ್ತೀರಾ ಅಂತೇಳಿ. ಓಕೆ, ಸೊ ಯಾವುದೇ ತರ ವೇಟ್ಸ್ ಎತ್ತಲ್ಲ, ಸಿಂಪಲ್ ಟೈಪ್ ಆಫ್ ಎಕ್ಸರ್ಸೈಸ್ ಇರುತ್ತೆ. ಓಕೆ, ಅದರಲ್ಲಿ ಒಂದು ಎಕ್ಸರ್ಸೈಸ್ ನಾನು ನಿಮ್ಮೆಲ್ಲರಿಗೂ ಟೀಚ್ ಮಾಡ್ತೀನಿ. ಓಕೆ, ಅಲಾಂಗ್ ವಿತ್ ದ ಚಿಲ್ಡ್ರನ್ಸ್. ಓಕೆ, ಎಲ್ಲರೂ ಆ ಎಕ್ಸರ್ಸೈಸ್ ಮಾಡಬೇಕು. ಓಕೆ, ಸೊ ರೆಡಿ ಚಿಲ್ಡ್ರನ್ಸ್? ವೆರಿ ಗುಡ್. ಸರ್, ವಾಟ್ ಅಬೌಟ್ ಪೇರೆಂಟ್ಸ್? ಸೊ ಪೇರೆಂಟ್ಸ್ ಆಲ್ ರೆಡಿ? ಸೂಪರ್. ಸೊ ಇದನ್ನು ಎಲ್ಲರೂ ಮಾಡಬೇಕು. ವಾಲಂಟಿಯರ್ಸ್, ಸೊ ಎಲ್ಲರೂ ಚೆಕ್ ಮಾಡಿ. ಐ ವಿಲ್ ಗೈಡ್ ದ ಪೇರೆಂಟ್ಸ್ ಅಂಡ್ ಚಿಲ್ಡ್ರನ್ಸ್. ದೇ ಆಲ್ ನೀಡ್ ಟು ಡೂ ದಿಸ್ ಎಕ್ಸರ್ಸೈಸ್. Okay, very good, super. So first everyone put your fingers like this. ಎರಡು ಕೈಯಿಂದ. So everyone, because you want to do it. Okay, so everyone, parents, 2 hands. So please, everyone need to do 2 fingers like a gun shape. Easy ಗೊತ್ತಾಗಬೇಕಂದ್ರೆ. Very nice. Okay, so place your fingers here.
ಇಲ್ಲಿ ಬೋನ್ ಇದೆ ನೋಡಿ ಎಲ್ಲರಿಗೆ ಕರೆಕ್ಟ್ 2 ಫೀಟ್ ಉಷಾ ವೆರಿ ಗುಡ್ ವೆರಿ ಗುಡ್ yes everyone keep it like this only ಇಲ್ಲಿ ಬೋನ್ ಇದೆಲ್ಲ ಅಲ್ಲಿ ಪ್ಲೇಸ್ ಮಾಡಿ ಎಲ್ಲರೂ ವೆರಿ ಗುಡ್ yes so I will count it and go opposite direction 10 9 ಮಾಡಿದ್ರೆ ಪೇನ್ ಬಂದು ಸತಿ ನಾವೇ ಮಾಡ್ಕೊತೀವಿ ನಮ್ಮ ತಲೆ ಹೋಯ್ತು ಕರೆಕ್ಟ್ ಅಲ್ವಾ ಸೊ ಬೇಸಿಕಲಿ ಈ ಎಕ್ಸರ್ಸೈಸ್ ನ ಎವ್ರಿಡೇ ಮಾರ್ನಿಂಗ್ ನಿಮ್ಮೆಲ್ಲ ಮಕ್ಕಳು ಸ್ಕೂಲ್ ಹೋಗಕ್ಕೆ ಮುಂಚೆ ಇವ್ರ ಹತ್ರ ಮಾಡಿಸ್ಬೇಕು ನೀವೆಲ್ಲರೂ ಮಾಡಬೇಕು ಈ ಎಕ್ಸರ್ಸೈಸ್ ಮಾಡಿದ್ರೆ ನೀವು ತುಂಬಾನೇ ಕಾಮ್ ಆಗ್ತೀರಾ ಓಕೆ ರಿಲ್ಯಾಕ್ಸೇಷನ್ ಸಿಗುತ್ತೆ ಒನ್ ಡೇ ಟೂ ಡೇ ಅಲ್ಲ 1 ವೀಕ್ ಕಂಟಿನ್ಯೂ ಮಾಡಿದ್ರೆ ನಿಮಗೆ ತುಂಬಾನೇ ರಿಸಲ್ಟ್ಸ್ ಕಾಣುತ್ತೆ ನಿಮ್ಮ ಮಕ್ಕಳಲ್ಲೂ ಚೇಂಜಸ್ ಕಾಣುತ್ತೆ ಸೊ ಜನ ಮಕ್ಕಳು ಇರ್ತಾರೆ ನೋಡಿರಲ್ಲ ಚಾಕ್ಲೇಟ್ ಕೊಡಿಸ್ತೀರಿ ಇವತ್ತು ಎಕ್ಸಾಮ್ ಚೆನ್ನಾಗಿ ಬರ್ತಾರೆ ಅಂತಿರ್ತೀರಿ ನೀವು ಚಾಕ್ಲೇಟ್ ಕೊಡಿಸಿದ್ರೆ ಏನಾಗುತ್ತೆ ನಿಮ್ಮ ಹತ್ರ ಮಾತಾಡೋದೇ ಇಲ್ಲ ಡಿವೈಸ್ ಯೂಸ್ ಮಾಡ್ಕೊಂಡು ನಾವು ಸುಮಾರು ಸ್ಕಿಲ್ಸ್ ನ ಯೂಸ್ ಮಾಡ್ತೀವಿ ಸೊ ಪೇರೆಂಟ್ಸ್ ಗೊತ್ತಿರ್ತದೆ ವೆನ್ ವಿ ಆರ್ ಸ್ಟಡಿ ನಾವು ಓದೋ ಟೈಮಲ್ಲಿ ಸೈನ್ಸ್ ಅಲ್ಲಿ ಒಂದು ವರ್ಡ್ ಇದೆ when we can use our right hand our left side brain will go when we can use our left hand our right side brain will go correct ಅಲ್ಲ ಗೊತ್ತಿದೆಯಲ್ಲ ರೈಟ್ ಹ್ಯಾಂಡ್ ಯೂಸ್ ಮಾಡಿದ್ರೆ ಲೆಫ್ಟ್ ಸೈಡ್ ಬ್ರೈನ್ ವರ್ಕ್ ಆಗುತ್ತೆ ಲೆಫ್ಟ್ ಹ್ಯಾಂಡ್ ಯೂಸ್ ಮಾಡಿದ್ರೆ ರೈಟ್ ಸೈಡ್ ಬ್ರೈನ್ ಸೊ ಇಲ್ಲಿ ಬಂದಿರೋ ಎಲ್ಲ ಮಕ್ಕಳು ಯೂಸ್ ಮಾಡೋ ಬ್ರೈನ್ ಯಾರು ಉಷಾ ಉಷಾ ಸೂಪರ್ ಲೆಫ್ಟ್ ಕರೆಕ್ಟ್ ಅಲ್ಲ ದೆನ್ ವಾಟ್ ಅಬೌಟ್ ರೈಟ್ ಕರೆಕ್ಟ್ ಅಲ್ಲ ಲೆಫ್ಟ್ ಹ್ಯಾಂಡ್ ಯೂಸ್ ಮಾಡ್ತಾ ಇದ್ದಾರೆ ದೆನ್ ವಾಟ್ ಅಬೌಟ್ ರೈಟ್ ಸೈಡ್ ಬ್ರೈನ್ ಇದೆ ಸೊ ಅದನ್ನ ಯೂಸ್ ಮಾಡಲ್ಲ ಕರೆಕ್ಟ್ ಅಲ್ಲ ಬಿಕಾಸ್ ದೇ ಆರ್ ರೈಟ್ ಹ್ಯಾಂಡರ್ಸ್ ಕರೆಕ್ಟ್ ತಾನೆ ಸೊ ಇಲ್ಲಿ ನಾವೇನ್ ಮಾಡ್ತೀವಿ ಅಂದ್ರೆ ಹೌ ಟು ಯೂಸ್ ಅಬೆಕಸ್ ವಿತ್ ಬೋತ್ ಹ್ಯಾಂಡ್ಸ್ ಈ ಡಿವೈಸ್ ನ ಎರಡು ಕೈಯಿಂದ ಹೇಗೆ ಯೂಸ್ ಮಾಡಬೇಕು ಅಂತ ನಾವು ಟೀಚ್ ಮಾಡ್ತೀವಿ ಓಕೆ ಸೊ ಅದರಿಂದ ಏನಾಗುತ್ತೆ ಅಂದ್ರೆ ಮತ್ತೊಂದು ಟೂ ಸೈಡ್ ಬ್ರೈನ್ ಪ್ಯಾರಲಲ್ ಆಗಿ ವರ್ಕ್ ಆಗುತ್ತೆ ಓಕೆ ಸೊ ಬೇಸಿಕಲಿ ನೀವೆಲ್ಲ ಮಕ್ಕಳು ಯೂಸ್ ಮಾಡೋ ಬ್ರೈನ್ ಒನ್ ಸೈಡ್ ಅಷ್ಟೇ ಅದರಲ್ಲೇ ನಿಮ್ಮ ಮಗ 50-60 ಮಾರ್ಕ್ಸ್ ತೆಗಿತಿದ್ರೆ ಒನ್ಸ್ he will start using both side brain he will get a marks automatically it will be increase results okay so this is a very big advantage of abacus ಎಲ್ಲ ಮಕ್ಕಳಿಗೂ ಕಷ್ಟ ಆಗೋ ಸಬ್ಜೆಕ್ಟ್ ಯಾವುದು ಮ್ಯಾಥ್ಸ್ ವೆರಿ ನೈಸ್ ಸೊ ಎಲ್ಲರಿಗೂ ಈಸಿ ಆಗೋ ಸಬ್ಜೆಕ್ಟ್ social so many children said it is a maths it is right ಎದಕ್ಕ ನಿಮ್ಮ ಮಗು ಎಷ್ಟೇ ಚೆನ್ನಾಗಿ ಓದಿದ್ರೆ ಇಂಗ್ಲಿಷ್ ಅಲ್ಲಿ ಹ್ಯಾಂಡ್ ರೈಟಿಂಗ್ ಚೆನ್ನಾಗಿಲ್ಲ ಅಂದ್ರೆ 100 ಮಾರ್ಕ್ಸ್ ಬರಲ್ಲ ಕರೆಕ್ಟಾ ಸೊ 100 ಮಾರ್ಕ್ಸ್ ಬರೋ ಸಬ್ಜೆಕ್ಟ್ ಒಂದೇ ಇರೋದು ಅದು ಮ್ಯಾಥ್ಸ್ ಸೊ ಹ್ಯಾಂಡ್ ರೈಟಿಂಗ್ ಹೆಂಗನ್ನ ಇದೆ ಆನ್ಸರ್ ಕರೆಕ್ಟ್ ಆಗಿ ಹಾಕಿದ್ರೆ ದೇ ವಿಲ್ ಗೆಟ್ ಔಟ್ ಆಫ್ 100 ಕರೆಕ್ಟಾ ಎಸ್ ಸೊ ಎಲ್ಲ ಪೇರೆಂಟ್ ಎಕ್ಸಾಮ್ಗೆ ನಿಮ್ಮ ಮಕ್ಕಳು ಕಳ್ಸೋಕೆ ಮುಂಚೆ ಒಂದು ಕ್ಯೂರಿಯಾಸಿಟಿ ಇರುತ್ತೆ ಮಕ್ಕಳು ಹೇಗೆ ಎಕ್ಸಾಮ್ ಬರೀತಾರ ಅಂತ ಕರೆಕ್ಟ್ ಅಲ್ಲ ಓಕೆ ಸೊ ಜಸ್ಟ್ ಐ ವಿಲ್ ಶೋ ಯು ಒನ್ ಇಮೇಜ್ ಎಲ್ಲ ಪೇರೆಂಟ್ ಪ್ಲಸ್ ಮಕ್ಕಳೆಲ್ಲರೂ ನೋಡಿ ಓಕೆ ಲಾಸ್ಟ್ 5 ಮಿನಿಟ್ಸ್ ಅಂತ ನಾನು ಹೇಳಿದ್ರೆ ಎಲ್ಲ ಮಕ್ಕಳ ಎಕ್ಸ್ಪ್ರೆಷನ್ ಹಿಂಗೆ ಆಗುತ್ತೆ ಕರೆಕ್ಟ್ 5 ನಿಮಿಷ ಅಂದ ತಕ್ಷಣ ಎಲ್ಲದಕ್ಕೂ ಆನ್ಸರ್ ಮಾಡಬೇಕಂತೇಳಿ ಏನೇನು ಮಾಡ್ಕೊಳ್ತಾರೆ ಓಕೆ ಅದನ್ನು ನಾವು ಡಾಕ್ಟರ್ ಲ್ಯಾಂಗ್ವೇಜ್ ಅಂತ ಕರಿತೀವಿ ಡಾಕ್ಟರ್ ಲ್ಯಾಂಗ್ವೇಜ್ ಯಾರಿಗೆ ಅರ್ಥ ಆಗುತ್ತೆ ಮೆಡಿಕಲ್ ಶಾಪ್ನಲ್ಲಿ ನಮಗೆ ಅರ್ಥ ಆಗೋದು ಕರೆಕ್ಟ್ ಸೊ ಆ ಥರ ನಿಮ್ಮ ಮಕ್ಕಳು ಬರೆದರೆ ಮಾರ್ಕ್ಸ್ ಸಿಗುತ್ತಾ ಸಿಗಲ್ಲ ಕರೆಕ್ಟ್ ಓಕೆ ಸೊ ಅವರಿಗೆ ನಾವು ಏನು ಮಾಡ್ತೀವಿ ಟೀಚ್ ಸಮ್ ಸ್ಪೀಡ್ ರೈಟಿಂಗ್ ಎಕ್ಸರ್ಸೈಸ್ ವಿತ್ Myself Satvik Joshi, I am studying in Greenwood School. Good morning everyone, and I am studying in Greenwood School and my name is Jaydeep. Good morning everyone, my name is Patil Shreyas and I am studying in Greenwood School. Good morning everyone, my name is Kedar, I am studying in Greenwood School. Very good, very good. Okay, so I will call up some numbers. So ಅದನ್ನು ಕಾಲ್ ಮಾಡೋಕ್ಕೆ ಮುಂಚೆ ಒಂದು ಸ್ಮಾಲ್ ರಿಕ್ವೆಸ್ಟ್ ಪೇರೆಂಟ್ಗಳು ಏನಪ್ಪಾ ಅಂತಂದ್ರೆ ನಾರ್ಮಲ್ ನಂಬರ್ ಇಲ್ಲ ಲೆಸ್ ಇದ್ರೆ ಮಾತ್ರ
ಓಕೆ ಸೊ ಪೇರೆಂಟ್ಸ್ ಎಲ್ಲರೂ ಮೊಬೈಲ್ ಓಪನ್ ಮಾಡಿ ಅದರಲ್ಲಿ ಕ್ಯಾಲ್ಕುಲೇಟರ್ ಟೇಬಲ್ ಓಕೆ ಎಸ್ ಸ್ಟಾರ್ಟ್ 78 ones are 78, 78 twos are 156, 78 threes are 234, 78 fours are 312, 78 fives are 390, 78 sixes are 468, 78 sevens are 546, 78 eights are 624, 78 nines are 702, 78 tens are 780. ವೆರಿ ಗುಡ್ ಎಕ್ಸಲೆಂಟ್ ವೆರಿ ನೈಸ್ ಸೊ ಬೇಸಿಕಲಿ 78 ಟೇಬಲ್ ಹೇಗಾಗುತ್ತಾ ಆ ಮಗು ಎಷ್ಟು ಟೈಮ್ ತಗೊಂಡ ಆಕ್ಚುಲಿ ಅದಕ್ಕೆ ಕ್ಯಾಲ್ಕುಲೇಟರ್ ಓಪನ್ ಮಾಡಿ ಅಂತಿದ್ದೆ ಸ್ಟಾರ್ಟಿಂಗ್ಗೆ ಎಷ್ಟೊತ್ತು ತಗೊಂಡ ಟೈಮು ಹಾಫ್ ಅನ್ ಅವರ್ ರೆಡಿ 95 ಟೇಬಲ್ ಎಸ್ 95 ones are 95, 95 twos are 190, 95 threes are 285, 95 fours are 380, 95 fives are 475, 95 sixes are 570, 95 sevens are 665, 95 eights are 760, 95 nines are 855, 95 tens are 950. Very good, excellent. Super, very good. So much fast and so much accurate. I like it. Nice. Okay. So one more table will ask. Answer ಎಷ್ಟು ಮಾಡ್ತಾರೋ ನನಗೆ ಗೊತ್ತಿಲ್ಲ. I will ask. Now I am going to ask 3 digits. ಅದೆಲ್ಲ ನಿಮ್ಮ ರೆಸ್ಪಾನ್ಸಿಬಿಲಿಟಿ. Online. Yes, Malani is going to go for one by one. So children say all the best. Very good. Yes. ಪ್ಲೇಸ್ ಚೇಂಜ್ ಮಾಡಬೇಡಿ ಮತ್ತು ಅವ್ರು ಬಂದಾಗ ಕನ್ಫ್ಯೂಸ್ ಆಗುತ್ತೆ ಓಕೆ ಸೊ ಪ್ಲೀಸ್ ನೀವು ಎಲ್ಲಿ ಕೂತಿರಲ್ಲ ಅಲ್ಲೇ ಇರಿ